ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಈ ಹಿಂದೆ ಬಂದು ನಾವೊಂದು 6 ತಿಂಗಳ ಹಿಂದೆ ಬಂದು ವಿಂಟರ್ ಅಲ್ಲಿ ಮೇ ಬಿ ನಿಮ್ಮದು ಒಂದು ರಾಮಗಂಗಾ ತಳಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮ ಹತ್ರ ತಗೊಂಡೋಗಿದ್ರಿ. ಅದು ಜನರಿಗೆ ಎಷ್ಟು ರೀಚ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಹೇಳೋದು ಬೇಡ, ನೀವೇ ಹೇಳ್ಬೋದು. ಮುಂದಕ್ಕೆ ನಾವು ಅದನ್ನ ಹೇಳಿ ಎಷ್ಟು ಜನ ಬಂದು ಹೋದ್ರು, ಎಷ್ಟು ಜನ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಅಂತ. ಸರ್, ನೀವೊಂದು ಮಾಹಿತಿ ಕೊಟ್ಟಾಗ ಕೆಲವೊಬ್ರು ಅದರಲ್ಲಿ ನೆಗೆಟಿವ್ ಕಾಮೆಂಟ್ ಮಾಡಿರೋರು ಉಂಟು, ಕೆಲವರು ಪಾಸಿಟಿವ್ ಆಗಿ ತಗೊಂಡು ಅದನ್ನ ಆಲ್ರೆಡಿ ನಾಟಿ ಮಾಡಿರೋರು ಉಂಟು. ಸರ್, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇನ್ನಷ್ಟು ಮಾಹಿತಿಗಳು ಏನಂತ ಹೇಳಿದ್ರೆ, ಈ ವರ್ಷ ಬಂದು ಯಾವುದೇ ರೀತಿಯಾದ ಯಥೇಚ್ಛವಾದ ಮಳೆ ಅನ್ನೋದಕ್ಕಿಂತ ನಮಗೆ ನೆಲ ಕಂಪ್ಲೀಟ್ ಆಗಿ ನೆನೆಯುವಂತ ಮಳೆನೇ ಬಿದ್ದಿಲ್ಲ ಇಲ್ಲಿ ತನಕ. ಈ ಒಂದು ಟೈಮ್ ಅಲ್ಲಿ ನಿಮ್ಮ ತೆಂಗಿನ ಕೃಷಿ ಯಾವ ರೀತಿ ಇದೆ, ಮತ್ತೆ ಇನ್ನೇನಾದ್ರೂ ನೀವು ಹೊಸದಾಗಿ ಏನಾದ್ರು ಮಾಡಿರುವಂತ ಪದ್ಧತಿಗಳೇನಿದೆ, ಇದೆಲ್ಲ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಗೊಳಕ್ಕೆ ಬಂದಿದ್ದೀರಿ. ಸರ್, ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡೋರಿಗೆ ನಿಮ್ ಪರಿಚಯ ಮಾಡಿಕೊಟ್ಬಿಡಿ ಸರ್. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ, ಅವ್ರು ನಮ್ಮ ಬ್ರದರು. ಗಣೇಶ್ ಅಂತ ನಮ್ಮ ತಂದೆಯವ್ರ ಹೆಸರು ಜಿ ನರಸಿಂಹಯ್ಯ ಅಂತ. ನಮ್ದು ಆವಳಹಳ್ಳಿ ಗ್ರಾಮ, ಹೊಸೂರು ತಾಲೂಕಲ್ಲಿರೋದು. 1-2 ಕಿಲೋಮೀಟರ್ ಆಗುತ್ತೆ ಹೊಸೂರಿಂದ. ನಾವಿದು ಈ ವೆರೈಟಿ 10 ವರ್ಷದಿಂದ ಮಾಡ್ತಾಯಿದ್ವಿ, ರಾಮಗಂಗಾ ಅಂತ ವೆರೈಟಿ. ಪ್ಲಸ್ ನಮ್ಮ ಹತ್ರ ಬೇರೆ ಒಂದು 10 ವೆರೈಟಿ ಇದೆ. ಅಂದರೆ ಸ್ಯಾಂಪಲ್ಗೆ ಒಂದು 5 ಗಿಡ ಇಕ್ಕಿದೀವಿ ಎಲ್ಲ. ನಾನು T/D ಇದೆ, D/T ಇದೆ, ಟಿಪ್ಯೂರ್ ಟಾಲ್ ಇದೆ, ನಾಟಿ ವೆರೈಟಿ ಇದೆ, DJ ಇದೆ, ಚೌಕಾಟ್ ಆರೆಂಜ್ ಇದೆ, ಮಲೇಷಿಯನ್ ಗ್ರೀನ್ ಇದೆ, ಮಲೇಷಿಯನ್ ಆರೆಂಜ್ ಇದೆ. ಇಷ್ಟಿದೆ, ಎಲ್ಲ ಸ್ಯಾಂಪಲ್ ಇದೆ. ಪ್ಲಸ್ ಈ ರಾಮಗಂಗಾ ಬಂದು ನಿಯರ್ಲಿ ಒಂದು 30 acres ಗಂಟ ನಾವು ಪ್ಲಾಂಟೇಶನ್ ಬ್ರಾಡ್ ಸ್ಕೇಲ್ ಅಲ್ಲಿ ಮಾಡಿರೋದು ರಾಮಗಂಗಾನೆ. ಅವೆಲ್ಲ ಸ್ಯಾಂಪಲ್ಗೋಸ್ಕರ ಮಾಡಿದ್ದು. ಇವಾಗ ಇದು 30 acres ಅಲ್ಲಿ, ಇದು ನಿಯರ್ಲಿ 30 acres ಗಂಟ ಇದು ಮಾಡ್ತಾ ಇದೀವಿ. ಇದು ಇವಾಗ ಹಾರ್ವೆಸ್ಟ್ ಆಗ್ತಾ ಇರೋದು ಬಂದು ಒಂದು 15 acres ಹಾರ್ವೆಸ್ಟ್ ಆಗ್ತಾ ಇದೆ. ಇವಾಗ ನಾವು ಮಾರ್ಕೆಟಿಂಗ್ ಬಂದು ಡೈಲಿ ಕಟಿಂಗ್ ಇರುತ್ತೆ, ಮ್ಯಾಕ್ಸಿಮಮ್ ಡೈಲಿ ಕಟಿಂಗ್ ಇರುತ್ತೆ. ಓಕೆ ಸರ್, ಈಗ ಆಲ್ರೆಡಿ ಮಾರ್ನಿಂಗ್ ಬಂದು ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಬಂದಿದ್ದು ಲೇಟ್ ಆಯ್ತು ಅನ್ಕೋತೀನಿ. ಓಕೆ ಸರ್, ಈಗ ನಾನು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ದಂಗೆ ನಿಮ್ಗೆ ಸರ್, ಈ ಒಂದು ವಿಡಿಯೋ ತಗೊಂಡಿದ್ದ ರೀಚ್ಗೆ ನಿಮ್ಮಲ್ಲಿ ಬಂದು ಎಷ್ಟು ಜನ ಮಾಹಿತಿಗಳು ತಗೊಂಡು ಹೋಗಿರ್ಬೋದು ಸರ್? ನಮ್ಮ ಕರ್ನಾಟಕದಿಂದ ಆಗ್ಲಿ, ತಮಿಳ್ನಾಡಿಂದ ಆಗ್ಲಿ. ನಮ್ಮ ನೀವು ಮಾಡಿರೋ ವಿಡಿಯೋಗೆ ಒಂದು ಸುಮಾರು ನಮ್ಮ ತೋಟಕ್ಕೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿರೋರೆ ಒಂದು 1500 ಜನ ಬಂದಿರ್ತಾರೆ. 1500 ಜನ ಬಂದಿರ್ತಾರೆ. ನಿಮ್ಮ ಮಾಲೂರವರು XMLA ಒಬ್ರು ಬಂದಿದ್ರು. ತಿರ್ಗಾ ಸರ್ಜಾಪುರ ಅವರು ZP ಆಗಿದ್ರು, ಮತ್ತೆ STR ಚೇರ್ಮನ್ ಆಗಿದ್ರು, ಅವ್ರು ಬಂದಿದ್ರು. ಅವರು ನೋಡ್ಕೊಂಡು ಹೋಗಿದ್ದಾರೆ. ಅಂತ VIP ತುಂಬಾ ಜನ ಬಂದಿದ್ದಾರೆ. ಕಾಮನ್ ಪೀಪಲ್ ನನ್ಗೆ ಗೊತ್ತಿರೋಂಗ್ ಒಂದ್ 1500 ಜನಕ್ಕೆ ಮೇಲೆನೆ ಬಂದಿರ್ತಾರೆ. ಬರ್ತಾರೆ, ಒಂದ್ 5-6 ಫೋನ್ ಮಾಡ್ತಾರೆ. ನಮ್ಗೆ ಯಾರಿಗೋ ಒಂದು ಫಾರ್ಮರ್ಗೆ ಉಪಯೋಗ ಆಗ್ಲಿ, ನಾವೊಬ್ರೇ ಮಾಡೋಷ್ಟು ಇದಿಲ್ಲ. ಇದು ಸಮುದ್ರ ತರ, ನಮ್ಗೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಈಜು ಹೊಡಿಬಹುದು. ನನ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ನಾನು ಇದ್ ಮಾಡ್ತೀನಿ, ಬೇರೆ ರೈತರಿಗೆ ಎಷ್ಟಿದೆಯೋ ಅವ್ರು ಮಾಡ್ಲಿ, ಯಾರಿಗೋ ಒಬ್ರಿಗೆ ಯೂಸ್ ಆಗ್ಲಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ನೆಗೆಟಿವ್ ಕಾಮೆಂಟ್ಗಳು ಮಾಡಿದ್ರೆ ಅದು ಅಷ್ಟು ಕಾಯಿ ಬಿಡೋದಿಲ್ಲ. ಓಕೆ, ಮಾಹಿತಿ ಇರಲ್ಲಿ ಏನೋ ತಪ್ಪಿರ್ಲಿಲ್ವಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಗೆ ಅವ್ರ ಮುಖಾಂತರನೇ ಎಷ್ಟು ಜನ ಬಂದು ಇದರ ಸದುಪಯೋಗ ತಗೊಂಡಿದ್ದಾರೆ ಅನ್ನೋದನ್ನ ಕೇಳಿದ್ರಿ. ಸರ್, ಈಗ ಓಕೆ ಸರ್, ಈಗ ನಮಗೆ ಲಾಸ್ಟ್ ಟೈಮು ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೀರಾ. ಈಗ ಇನ್ನೇನಾದ್ರೂ ನೀವು ಮಾಡಿರೋಂಥ ಹೊಸ ಚೇಂಜಸ್, ನಾನೀಗ ಬಂದಾಗ್ಲಿಂದ ಇಲ್ಲಿ ಒಂದು ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನಮ್ಗೇನಂತ ಹೇಳಿದ್ರೆ ಸೀಬೆ ಕೃಷಿ ಅಂತ ಹೇಳಿದ್ರೆ ಗೋವಾ ಜೊತೆ ತೆಂಗಿನಕಾಯಿನ ಮಾಡಿದ್ರಿ. ಸೊ ಅದರಲ್ಲಿ ಬಂದು ನೀವು ಒಂದ್ ಸ್ವಲ್ಪ ಇದ್ರಲ್ಲಿ ತೆಂಗಿನಕಾಯಿ ಎಲ್ಲ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಅದರಲ್ಲೂ ಇನ್ಕಮ್ ಸ್ವಲ್ಪ ತಗೊಂತಾ ಇದ್ರಿ. ಈಗ ನೋಡೋದಾದ್ರೆ ಇಲ್ಲಿ ಬಾಳೆ ಕೃಷಿ ಮಾಡಿದೀರಾ. ಏನ್ ಸರ್ ಇದ್ರಲ್ಲಿರೋ ಒಂದು ಇದು? ಸರ್, ಬಾಳೆ ಕೃಷಿ ಏನಂದ್ರೆ ಒಂದು ಕಾನ್ಸೆಪ್ಟ್ ಕೊಡ್ತೀವಿ. ಇದು ಏನಂದ್ರೆ ಇದ್ರಲ್ಲಿ 2 ಟೈಪ್ ಇದೆ. ನಮ್ಗೆ ಇವಾಗ ಇದು ನಿಯರ್ಲಿ 10 years ಆಗೋಯ್ತಲ್ವಾ. ಫಸ್ಟ್ ಸೀಬೆದ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು 7 years ಗಂಟ. ಯಾಕಂದ್ರೆ ನೆರಳು ಕಡಿಮೆ ಇರುತ್ತೆ. ನಾವು ಮಾಡೋದು ಸೀಬೆ ಬಂದು ಆಕ್ಚುಲಿ ನಮ್ದು ಇಸ್ರೇಲ್ ವೆರೈಟಿ, ನಾವು ಲೋಕಲ್ ವೆರೈಟಿ ಮಾಡಲ್ಲ. ಯಾಕಂದ್ರೆ ಆ ವೆರೈಟಿ, ಈ ಲೋಕಲ್ ವೆರೈಟಿ ತೈವಾನು ಅದು ಇದು ಅಂತ ತುಂಬಾ ಜನ ಯಾಮರ್ಸ್ತಾ ಇದಾರೆ. ಅದು ಪ್ರಾಪರ್ ಆಗಿ ತಳಿ ಕೊಡಲ್ಲ, ಅವ್ರಿಗೆ ಯಾವ್ದೋ ಕೊಟ್ಬಿಟ್ಟು ಫೇಕ್ ಕೊಟ್ಬಿಡ್ತಾರೆ, ಈಲ್ಡ್ ಬರಲ್ಲ, ರೈತರು ಮೋಸ ಹೋಗ್ತಾರೆ. ನಾವಿದು ಏನಂದ್ರೆ ನಾವು ಬಂದು ಇಸ್ರೇಲ್ ವೆರೈಟಿ, ಅದು TSK 24 ಅಂತ ಒಂದು ವೆರೈಟಿ ಇದೆ. ನಮಗೆ ಅದ್ರ ಬಗ್ಗೆ ನಾವು ಕೆಲವು ಫ್ರೆಂಡ್ಸ್ ಇದ್ದಾರೆ ಆಚೆ, ಅದು ನಾವು ಇಲ್ಲಿ, ಅದು ಕ್ಲೋನ್ಡ್ ಪ್ಲಾಂಟ್. ಅದು ಕ್ಲೋನ್ ನಾವು ಇಲ್ಲಿ ಬಂದು ಅದು ಕ್ಲೋನಿಂಗ್ ಮಾಡಿ ನಾವು ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದ್ರೆ ಒರಿಜಿನಾಲಿಟಿ, ಫುಲ್ ಒರಿಜಿನಾಲಿಟಿ ಇರುತ್ತೆ. ಎರಡನೇದು ಬಂದು ಇವಾಗ ನೆರಳು ಜಾಸ್ತಿ ಆಗೋದ್ರಿಂದ ಅದು ರಿಮೂವ್ ಮಾಡಿಬಿಟ್ವಿ. ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಪ್ಲಾಂಟೇಶನ್ ಮಾಡೋವಾಗೆ ಒಂದು
ಒಂದು ಬಾಳೆ ಗಿಡ, ಒಂದು ತೆಂಗಿನ ಗಿಡ ಹಾಕಿದ್ರೆ ಅದ್ರ ಪಕ್ಕದಲ್ಲೇ ಒಂದು 2 ಫೀಟ್ ಬಿಟ್ಕೊಂಡು ಬಾಳೆ ಗಿಡ. ಅದ್ರ ಕಾನ್ಸೆಪ್ಟ್ ಹೇಳ್ತೀನಿ. ಅದ್ರ ನಮ್ಮ ತಂದೆಯವರು ಅದನ್ನ ಕಂಡಿಡ್ದಿದ್ದು. ಓಕೆ ಸರ್, ನೀವ್ ಹೇಳಿದ ಕಾನ್ಸೆಪ್ಟ್ಗೆ ಇಲ್ಲಿ ಎದುರುಗಡೆ ಎಕ್ಸಾಂಪಲ್ ಇದೆ. ಹೌದು ನೋಡಿ, ಇದು ನಿಯರ್ಲಿ ಬಂದು ಇದು ಒಂದು 6 months 7 months ಆಗ್ತಾ ಇದೆ ಇವಾಗ. ಇದು ತೆಂಗಿನ ಗಿಡಕ್ಕೆ, ಈ ತೆಂಗಿನ ಗಿಡಕ್ಕೆ ನೋಡಿ ಒಂದು 2 ಫೀಟ್ ಅಲ್ಲಿ ಒಂದು ಬಾಳೆ ಗಿಡ ಇಕ್ಕಿದೀವಿ. ಅಂದ್ರೆ ಯಾಲಕ್ಕಿ ಅವ್ರಿಗೆ ಏನು ಇದಿದ್ರೆ ಆದ್ರೆ ನಾನು ಹೇಳೋದು ಯಾಲಕ್ಕಿ ಇಟ್ಕೊಳ್ಳಿ, ಯಾಕಂದ್ರೆ ಮಾರ್ಕೆಟಿಂಗ್ಗೆ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ. ಬೇರೆ ಇದ್ರಿಗನ ಯಾಲಕ್ಕಿ ಇಕ್ಕಿದ್ರೆ ನೀವ್ ಯಾವಾಗ ಬೇಕಾದ್ರೂ ಇದ್ ಮಾಡ್ಬೋದು. ಆಮೇಲೆ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವತ್ತು ಯೂಸ್ ಮಾಡೋದು ನಾವು ಇನ್ನೊಂದು 15 ದಿವಸಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದು ಏನ್ ಕಾನ್ಸೆಪ್ಟ್ ಅಂದ್ರೆ, ಇದ್ರಿಗೆ ಈ ಕಾನ್ಸೆಪ್ಟ್ ಕಂಡುಹಿಡಿದಿರೋದು ನಮ್ಮ ತಂದೆಯವರು ನರಸಿಂಹಯ್ಯ ಅಂತ ಅವರು. ಅವ್ರಿಗೆ ಬಂದು ಮೂಲ ಸೃಷ್ಟಿಕರ್ತರು ಅವ್ರ ನಮ್ ಫೌಂಡರ್ ಅವ್ರೆ, ನಮ್ ದೇವ್ರು, ನಮ್ ಫೌಂಡರ್ ಅವ್ರೆ, ನಮ್ ತಂದೆಯವರು. ಈ 2 ಫೀಟ್ ಇಟ್ಕೊಂಡು ಇದು ಮಾಡ್ತೀವಿ. ಇದರಿಂದ ಏನು ಉಪಯೋಗ ಅಂದ್ರೆ, ಇವಾಗ ಈ ಗಿಡ ನಮ್ ರಾಮಗಂಗಾ ಬಂದು 700 rupees ಒಂದು ಗಿಡ. ಇದು ನೀವು ಕುಳಿ ಎತ್ತಿ ಗೊಬ್ಬರ ಹಾಕಿ ಕೂಲಿ ಕೊಟ್ಟು ಎಲ್ಲ ನೀವು ಅದು ಪ್ಲಾಂಟೇಶನ್ ಮಾಡೋಷ್ಟೊತ್ತಿಗೆ 1000 ರೂಪಾಯಿ ನಿಮ್ಗೆ ಖರ್ಚು ಬರುತ್ತೆ. ಆ 1000 ರೂಪಾಯಿ ವಿತಿನ್ 8 months ಇಂದ 10 months ಒಳಗಡೆ ನಿಮ್ಗೆ ಬ್ಯಾಕ್ ಆಗುತ್ತೆ. ಹೆಂಗಂದ್ರೆ ನೋಡಿ, ಒಂದು 2 ಫೀಟ್ ಅಲ್ಲಿ ನಾವು ಬಾಳೆ ಇಕ್ತೀವಿ. 2 ಫೀಟ್ ಅಲ್ಲಿ ಬಾಳೆ ಇಕ್ಕಿದ್ರೆ ಇದ್ರಿಗೆ ಏನ್ ಗೊಬ್ಬರ ಕೊಡ್ತೀವೋ ಅದ್ರಿಗೂ ಅದೇ ಗೊಬ್ಬರ, ಇದ್ರಿಗೆ ಏನ್ ಔಷಧಿನೋ ಅದ್ರಿಗೂ ಸೆಪರೇಟ್. ನಾವು ಅದ್ರಿಗೋಸ್ಕರ ನಾವೇನು ಮೇಂಟೆನೆನ್ಸ್ ಇಲ್ಲ. ಒಂದೇ ಮೇಂಟೆನೆನ್ಸ್ ಅಲ್ಲಿ ನಿಮ್ಗೆ ಒಂದು 9 ತಿಂಗಳಿಂದ 10 ತಿಂಗಳ ಒಳಗಡೆ ನಿಮ್ಗೆ ಬಾಳೆಗೊಳೆ ಬಂದ್ಬಿಡುತ್ತೆ. ಈಗ ಆಲ್ರೆಡಿ ಬಂದಿದೆ. ಒಂದು 15 kg ಬಂದ್ರು ಕೂಡ ನಿಮ್ಗೆ ಮಿನಿಮಮ್ 15 kg ಬಂದ್ರು ಇವತ್ತು 110 ರೂಪಾಯಿ ಮಾರ್ತಾ ಇದಾರೆ ಯಾಲಕ್ಕಿ 1 kg ಹೊರಗಡೆ. ನಮ್ಮ ಹತ್ರ ಒಂದು 80 ರೂಪಾಯಿಗೆ ತಗೊಳ್ಳಿ. 80 ರೂಪಾಯಿಗೆ ತಗೊಂಡ್ರು 15 kg ಎಷ್ಟಾಯ್ತು ಸರ್? 1200 ರೂಪಾಯಿ ಆಯ್ತು. ಬೇಡ, 1000 ರೂಪಾಯಿ ಸಾಕು. ನೀವು ಖರ್ಚು ಮಾಡಿರೋ ಕಾಸೆಲ್ಲ ನಿಮ್ಗೆ 10 ತಿಂಗಳಿಗೆ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಇಷ್ಟ ಇದ್ರೆ ಇನ್ನೊಂದು ಬೆಳೆ ಬಿಡಿ, ಬೇಡ ಇದು ಕಟ್ ಮಾಡಾಕಿ. ಇದು ಕಟ್ ಮಾಡಾಕಿದ್ರೆ ನಿಮ್ಗೆ ಇದರಿಂದ ಇದು ಫುಲ್ ನಿಮ್ಗೆ ಸಮ್ಮರ್ ಅಲ್ಲಿ ಬಂದು ಇದೊಂದು ಶೇಡ್ ತರ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಎರಡಕ್ಕೂ ಆಗುತ್ತೆ. ಹೌದು. ಎರಡನೇದು ಏನ್ ಗೊತ್ತಾ, ಸೈನ್ಸ್ ಪ್ರಕಾರ ನಿಮ್ಗೆ ನೈಟ್ರೋಜನ್ ಸಪ್ಲೈ ಆಗುತ್ತೆ ಈ ಗಿಡಕ್ಕೆ. ಹೌದು. ನೋಡಿ ಇದು ಎಷ್ಟು ಹೆಲ್ತಿ ಆಗಿದೆ ನೋಡಿ. ಇದೊಂದಲ್ಲ, ಬನ್ನಿ ಈ ಕಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಎಲ್ಲಾದ್ರಲ್ಲೂ ಇದೆ. ಎಲ್ಲಾದ್ರಲ್ಲೂ. ಈಗ ಈ ಒಂದು ಬಾಳೆ ನಾಟಿ ಮಾಡಿ ಈಗ ಒಂದು 9 ತಿಂಗಳು ಆಗಿದೆ ಸರ್. ಈ ಒಂದೇ ದಿವಸನೇ ಅದು ನಿಮ್ಗೆ ತೆಂಗಿನ ಗಿಡ ಬಾಳೆ ಗಿಡ ನಾವು ಆಲ್ಮೋಸ್ಟ್ ಒಂದೇ ದಿವಸ ಮಾಡ್ತೀವಿ. 7-8 ತಿಂಗಳಾಗಿದೆ. ಹೌದು. ನೋಡಿ, ಅದು ಈಗ ಬರೀ ಓಪನ್ ಫೀಲ್ಡ್ ಅಲ್ಲಿ ಇಟ್ಬಿಟ್ರೆ ಆ ತೆಂಗಿನ ಗರಿಗಳು ಯಾವ ರೀತಿ ಕಲರ್ ಇರ್ತದೆ ಇವಾಗ ನೋಡಿ. ಆಗಿ ಈ ನೆರಳಲ್ಲಿ ಶೇಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರ್ತದೆ. ಮತ್ತೆ ನಿಮ್ಗೆ ಬಂದು ಏನು ಮೇಂಟೆನೆನ್ಸೇ ಇಲ್ಲ. ನಿಮ್ಗೆ ಮೇಂಟೆನೆನ್ಸೇ ಇಲ್ದಿರಾ ಒಂದೇ ಇದ್ರಲ್ಲಿ ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ. ಸೂಪರ್ ಸರ್. ಈಗೊಂದು ಕಾನ್ಸೆಪ್ಟ್ ನ ಪ್ರತಿಯೊಬ್ರು ಬಳಕೆ ಮಾಡ್ಕೊಂಡ್ರೆ ಅವ್ರು ಖರ್ಚು ಮಾಡೋ ದುಡ್ಡೆಲ್ಲ ಇದ್ರಲ್ಲಿ ದುಡಿಮೆ ಮಾಡ್ಕೊಳ್ತಾರೆ. 2 ಸರ್ ಈಗ ನನ್ನ ಅನಿಸಿಕೆ ಪ್ರಕಾರ 2 ಸಲ ಬಾಳೆ ನಾವು ಕ್ರಾಪ್ ತಗೊಳ್ಳೋಷ್ಟ್ರಲ್ಲಿ ಅದರಲ್ಲಿ ನಮ್ಗೆ ಶಾಂಪಲ್ ಆಗೋದು. ಹೌದು ಸರ್, ಹೌದು. ತೆಂಗಿನಕಾಯಿ ಶಾಂಪಲ್ ಆಗೋದು. ಓಕೆ ಸರ್, ಇದೇನ್ ಸರ್ ಇದು ವಿಭಿನ್ನವಾಗಿ ಕಾಣಿಸ್ತಾ ಇದೆ? ಹೌದು ಸರ್. ಯಾಲಕ್ಕಿನ ಇದು ಸರ್? ಇದು ಯಾಲಕ್ಕಿದಲ್ಲೇ ಒಂದು ವೆರೈಟಿ ಸರ್. ಇದು ಏನ್ ಸರ್ ಎಲ್ಲಾದ್ರಲ್ಲೂ ಒಂಥರ ಕಾಯಿ ಡಿಫ್ರೆಂಟ್ ಆಗಿ ಸರ್. ಇದು ಆಕ್ಚುಲಿ ಇದು ನಾವು ಬಂದು ಲೋಕಲ್ ಅಲ್ಲಿ ತೆಗಿಯಲ್ಲ. ಇದು ನೆಲಮಂಗಲದ ಹತ್ರ ಒಂದು ನರ್ಸರಿ ಇದೆ. ಪ್ಲಸ್ ನಿಮ್ಗೆ ಕೊಯಂಬತ್ತೂರಲ್ಲಿ ಸ್ಪಿಕ್ ಇದೆ ಅಲ್ವಾ, ಅದ್ರಲ್ಲೂ ಕೆಲವು ವೆರೈಟೀಸ್ ಇದೆ. ನಾವು ವೆರೈಟೀಸ್ ಮಾತ್ರ ತುಂಬಾ ಪರ್ಫೆಕ್ಟ್ ಆಗಿ ಚೂಸ್ ಮಾಡ್ತೀವಿ. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ಬ್ರೀಡ್ ಮಾತ್ರ ಒಳ್ಳೆ ಹೈಬ್ರಿಡ್ ತಗೋಬಹುದು. ಯಾಕಂದ್ರೆ ಸೆಲೆಕ್ಷನ್ ಆಗಿ ನಾವು ತಗೋಬರೋದು. ಓಕೆ ಸರ್. ಈಗ ಇನ್ನೊಂದು ವಿಚಾರ ತೋರಿಸಿ, ಕಾಯಿ ನೋಡಿ. ಈಗ ನಾವು ಆಲ್ರೆಡಿ ಕೊಟ್ಟಿದಿರಲ್ಲ ಸ್ನೇಹಿತರೆ, ನೀವು ನೋಡೋದಾದ್ರೆ ಕಾಮೆಂಟ್ಗಳು ಯಾವ ರೀತಿ ಹಾಕಿದ್ರೆ ಅಂದ್ರೆ ಹೈಬ್ರಿಡ್ ವೆರೈಟಿಗೆ ಹೋಗ್ಬೇಡಿ, ಅದರಲ್ಲಿ ಮೋಸ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇವಾಗ ಈ ಸಲ ಹೇಳಿದ್ನಲ್ವಾ, ಮಳೆಗಳೇ ಆಗಿಲ್ಲ ಆದ್ರೇನು ಸಹ ನೀವು ಇಲ್ಲಿ ಕಾಯಿನ ಗಮನಿಸಬಹುದು ಯಾವ ರೇಂಜ್ಗೆ ಇದೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿದೆ ನೋಡಿ. ಸೊ ಈಗ ಇದು ಬಂದು ನಿಮ್ಗೆ ಬೇರೆ ತುಮಕೂರು ಟಾಲಲ್ಲೂ ಸಹ ಕಾಯಿಗಳು ಬಿಡುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಅದು ಕೊಬ್ಬರಿ ಪರ್ಪಸ್ಗೆ ಮತ್ತೆ ದೀರ್ಘಕಾಲಿಕವಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಸೂಕ್ತವಾಗಿರ್ತದೆ. ನಿಮ್ಗೆ ತುಮಕೂರು ಟಾಲು ಇದೆಲ್ಲ ಬಂದು ನಿಮ್ಗೆ ಏನಾದ್ರು ಎಳ್ನೀರ್ ಪರ್ಪಸ್ ಕಮರ್ಷಿಯಲ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಈ ತರ ವೆರೈಟಿ ಇದಿರ್ತದೆ. ನಾವು ಯಾವುದೇ ರೀತಿಯಾದ ನರ್ಸರಿ ನಂಬರು ಇಲ್ಲಿ ಹಾಕಿಲ್ಲ, ಯಾವುದೇ ರೀತಿಯಾದ ಪ್ರಮೋಷನ್ ಇಲ್ಲಿ ಮಾಡ್ತಿಲ್ಲ. ನಾವು ಬಂದು ಒಂದು ಸಣ್ಣದಾದ ಮಾಹಿತಿ ಹಂಚ್ಕೊಂತ ಇರೋದಷ್ಟೇ. ನಾವು ಯಾವುದೇ ರೀತಿಯಾದ ನಂಬರು ಸಹ ಈ ವಿಡಿಯೋದಲ್ಲಿ ಹಾಕೋದಿಲ್ಲ.
ಯಾಕಂತ ಹೇಳಿದ್ರೆ ನೀವು ತಪ್ಪಾಗಿ ನಿಮ್ಮ ಅಭಿಪ್ರಾಯ ತಪ್ಪಾಗಿ ತಿಳ್ಕೊಂಡ್ರೆ ನಮಗೂ ಒಂಥರ ಬೇಸರ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದಲ್ಲಿ ರಿಸರ್ಚ್ ಮಾಡಿ ನೀವೇ ಒಂದಷ್ಟು ಜನನ ವಿಚಾರ ಮಾಡಿ ನೀವೇ ಮಾಡ್ಕೊಳ್ಳಿ. ನಾವು ಮಾಹಿತಿ ಮಾತ್ರ ಕೊಡಕ್ಕೆ ಬಂದಿದ್ದೀರಿ. ಓಕೆ ಸರ್, ಈಗ ನಾವು ಲಾಸ್ಟ್ ಟೈಮ್ ಬಂದಾಗ ನೀವು ಹೇಳಿದ್ರಿ ನಾವು ಈ ಇದರಲ್ಲಿ ಬರುವಂತ ತೆಂಗಿನ ಗರಿಗಳನ್ನೇ ಅದಕ್ಕೆ ಮಲ್ಚ್ ಮಾಡಿ ಗೊಬ್ಬರ ಮಾಡ್ತೀನಿ ಅಂತ. ಈಗ ಇನ್ನೇನು ಮಳೆಗಾಲ ಶುರುವಾಗೋ ಟೈಮ್ ಅಂದ್ರೆ ಇಷ್ಟಕ್ಕಾಗ್ಲೇ ಬರ್ಬೇಕಾಗಿದ್ದು ಇನ್ನೂ ಬಂದಿಲ್ಲ. ಈಗ ಒಂದು ಈ ಗೊಬ್ಬರನೆಲ್ಲ ಈಗ ಯಾವ ರೀತಿ ಇದ್ ಮಾಡಿದಿರಾ ಸರ್? ಇದು ಸರ್ ಒಂದ್ ನಿಮಿಷ ಸರ್, ಬನ್ನಿ ಇಲ್ಲಿ ಹೋಗ್ಬೋದು ಸರ್. ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ವರ್ಷಕ್ಕೆ 2 ಸತಿ ಫರ್ಟಿಲೈಸರ್ ಕೊಡ್ತೀವಿ. ಒಂದು ಈ ಮುಂಗಾರು ಟೈಮಲ್ಲಿ ಮುಂಗಾರು ಮಳೆ ಬರುತ್ತಲ್ಲ ಅವಾಗ ಏನ್ ಮಾಡ್ತೀವಿ, ರೈನಿ ಸೀಸನ್ ಸ್ಟಾರ್ಟ್ ಆಗುವಾಗ ನಾವು ಮುಂಚೆ ಕೋಳಿ ಗೊಬ್ಬರ ಕೊಡ್ತಾ ಇದ್ವಿ. ಆಮೇಲೆ ಬಿಸಿಲು ಕಾಲದಲ್ಲಿ ಕುರಿ ಗೊಬ್ಬರ ಇಲ್ಲಾಂದ್ರೆ ಹಸು ದನದ ಗೊಬ್ಬರ ಕೊಡ್ತಾ ಇದ್ವಿ. ಇವಾಗ ಸ್ವಲ್ಪ ಚೇಂಜ್ ಮಾಡಿದೀವಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು 10 ಲೋಡು ಕುರಿ ಗೊಬ್ಬರ ಒಂದ್ ಜಾಗದಲ್ಲಿ ಓಡಿಸ್ತೀವಿ, ಮತ್ತೆ 10 ಲೋಡು ಕೋಳಿ ಗೊಬ್ಬರ ಓಡಿಸ್ತೀವಿ. ಅದ್ರ ಜೊತೆಗೆ ನಾವು ಬೂದಿ ಇದೆ ಅಲ್ವಾ, ಆಶು, ಅದ್ರನ್ನ ಒಂದು 2-3 ಲೋಡ್ ಹಾಕ್ತಿವಿ. ಅದು ಪೊಟ್ಯಾಶಿಯಂ ರಿಚ್ ಇರುತ್ತೆ. ಅದು 3 ಮಿಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಸೂಡೋಮೋನಾಸು, ಟ್ರೈಕೋಡರ್ಮಾ, ಪಾಸ್ಪೋಬ್ಯಾಕ್ಟೀರಿಯಾ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು 15 ದಿವಸ ನೀರ್ ಬಿಡ್ತಾ ಇರ್ತೀವಿ. ಅದ್ ನಿಮ್ಗೆ ತೋರಿಸ್ತೀನಿ ನಾವ್ ಹೆಂಗ್ ಮಾಡ್ತೀವಿ ಅಂತ. ಮಲ್ಟಿಪ್ಲೈ ಆಗುತ್ತೆ, ನಿಮ್ಗೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಒಂದ್ 15 ದಿವಸ ಇಟ್ಕೊಂಡು ಮತ್ತೆ ಈ ತರ ಇದು ಮಾಡ್ತೀವಿ. ಇದು ಕೊಡುವಾಗ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಇದು ಆಲ್ರೆಡಿ ನೋಡಿ, ಇದು ಆಕ್ಚುಲಿ ನಮ್ಮ ಗರಿಗಳಿದೆ ಅಲ್ವಾ, ಇದು ನಾವು ಶೆಡ್ಡರ್ ಕಮ್ ಪಲ್ವರೈಸರ್ ಬರುತ್ತೆ, ಅದ್ರಲ್ಲೆಲ್ಲ ಪುಡಿ ಆಗೋಗುತ್ತೆ. ಇದು ಬಂದು ನಾವು ಈ ತರ ಇಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ವೀಡ್ ಬರಲ್ಲ, ಪ್ಲಸ್ ಇದೆಲ್ಲ ಮಲ್ಚಿಂಗ್ ಆಗೋಗುತ್ತೆ. ಮಾಯಿಶ್ಚರ್ ನಿಮ್ಗೆ ಹಂಗೆ ನೋಡಿ, ಇವಾಗ ನೋಡ್ಕೊಳ್ಳಿ ಬೇಕಂದ್ರೆ ಇದ್ರ ಒಳಗಡೆ ನೋಡಿ ನೀವು ತೇವಾಂಶ ಹೆಂಗಿರುತ್ತೆ ನೋಡಿ. ಪ್ಲಸ್ ನಾವು ಸುಮ್ನೆ ಸ್ವಲ್ಪ ಇದಾಕಿದ್ರೆ ಸಾಕು, ನಿಮ್ಗೆ ಎರೆಹುಳ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಇದರಲ್ಲಿ ತುಂಬಾನೇ ಉತ್ಪಾದನೆ ಇದ್ರಲ್ಲೇ ಎರೆಹುಳ ಇರುತ್ತೆ. ಇದ್ರ ಪ್ಲಸ್ ಈ ಗೊಬ್ಬರ ಬಂದು ಇದ್ರ ಮೇಲೆ ಹಾಕೋದ್ರಿಂದ ಇದು ನಿಮ್ಗೆ ಅದು ಗೊಬ್ಬರ. ಹೌದೌದು, ಕುರಿ ಗೊಬ್ಬರ ಪ್ಲಸ್ ಬಂದು ಸೂಡೋಮೋನಾಸ್, ಟ್ರೈಕೋಡರ್ಮಾ, ರೈಸೋಬಿಯಂ ಬ್ಯಾಕ್ಟೀರಿಯಾದೆಲ್ಲ ಇದ್ರಲ್ಲಿ ಇದೆ. ಓಕೆ ಸರ್, ಸೂಪರ್ ಸರ್. ಈ ರೀತಿ ನೋಡಿ, ನೀವು ಬೇಕಾದ್ರೆ ಕಾಯಿ ನೋಡಿ ಹೆಂಗಿರುತ್ತೆ ನೋಡಿ. ನೋಡಿ ಸರ್, ಕಾಯೆಲ್ಲ ಈಗ ನೋಡಿ ಗೊನೆಗಳೆಲ್ಲ ಈ ರೀತಿಯಲ್ಲಿ ಇದೆ. ಇವಾಗ ನೋಡಿ ಒಂದೊಂದು ಗರಿಗೆ ಒಂದೊಂದು ಗೊನೆ ಇದೆ, ಪ್ಲಸ್ ಒಂದೊಂದು ಗೊನೆಗೆ ಎಷ್ಟಿದೆ ನೋಡಿ. ಇವಾಗ ನೀವು 450 ಕಾಯಿ ನಾವು ರೀಚ್ ಆಗ್ಬಿಟ್ವಿ. ಇವಾಗ 450 ಇನ್ನೂ ಜಾಸ್ತಿ ಹೋಗ್ಬೇಕು ಈ ವರ್ಷ ಅಂತ. 300 ಕಾಯಿ ತಗೊಳ್ಳೋದು ಹೇಳಿದ್ರೇನೆ ಜನಗಳಿಗೆ ಏನೋ ಒಂಥರ ಇದೆ. ಇವಾಗ ಈ ಮರದಲ್ಲಿ ಎಷ್ಟಿದೆಯೋ ನೋಡ್ಕೊಳ್ಳಿ ನೀವೇ. ಈಗ ನೋಡಿ ಒಂದೊಂದು ಆ ಮರ ನೋಡಿ, ಎಲ್ಲ ಮರ ಚಪ್ರಕ್ಕೆ ಒಂದೊಂದು ಗೊನೆ ಇದೆ. ಈಗ ಇಲ್ಲಿ ನೋಡಿ ಪಕ್ಕದಲ್ಲಿರೋ ಮರ, ಇದ್ರನ್ನು ಗಮನಿಸಿ. ಇದು ಸ್ವಲ್ಪ ಸರ್ ಲಾಸ್ಟ್ ಟೈಮ್ ಬಂದಾಗ ನನ್ ಕೈಗೆ ಸಿಗ್ತಾ ಇತ್ತು ಕಾಯಿಗಳು. ಇನ್ನೊಂದು ತೋಟದಲ್ಲಿ, ಕೆಳಗಡೆ ತೋಟದಲ್ಲಿ ಅಲ್ವಾ, ಈಗ ಸ್ವಲ್ಪ ಇದೆಲ್ಲ ಹೈಟ್ ಆಗಿದೆ. ಇಲ್ಲೇನು ಪ್ರಮೋಷನ್ ಯಾವ್ದಾದ್ರು ನಾವೇನೋ ನರ್ಸರಿ ಪ್ರಮೋಷನ್ಗಂತೂ ಬಂದಿಲ್ಲ. ಆಸಕ್ತಿ ಇರೋರು ಇನ್ನ ಸ್ವಲ್ಪ ರಿಸರ್ಚ್ ಮಾಡಿ ನಾವ್ ಹೇಳಿದಿರಿ ಅಂತ ಹೇಳ್ಬಿಟ್ಟು ನೀವು ಹಾಕ್ರಿ ಅಂತ ಯಾರಿಗೂ ನಾವೇನೋ ಹೇಳ್ತಾನೋ ಇಲ್ಲ. ನೋಡಿ ಕಾಯೆಲ್ಲ ನೋಡಿ ಒಂದೊಂದು ಮರದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವೇ ಗಮನಿಸಿ. ನಾವೇನೋ ಒಂದೊಂದು ಮರ ತೋರಿಸ್ತಾ ಇದೀರಿ ಅಂತ ನೀವು ಅನ್ಕೊಬಹುದು. ಎಳ್ನೀರಿಗೆ ತುಂಬಾ ಕಾಯಿ ಆಗುತ್ತೆ. ಇದು ಕಾಯಿ ಆಗುತ್ತೆ ಸರ್. ಕಾಯಿ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿ. 10 ತಿಂಗಳಾಗುತ್ತೆ. ನೀವು ಕಾಯಿಗೆ ಹೋಗ್ಬಾರ್ದು. ಮ್ಯಾಕ್ಸಿಮಮ್ ಎಳ್ನೀರಲ್ಲಿ ಮಾರಿದ್ರೆ ನಮ್ಗೆ ಲಾಭ ಜಾಸ್ತಿ ಇರುತ್ತೆ ಸರ್. ಈಗ ನೀವು ಕಂಪ್ನಿಗಳಿಗೆ ಕೊಡ್ತಾ ಇದ್ದೀರಾ, ಕಂಪ್ನಿ ಅವ್ರು ನಿಮ್ಮನ್ನ ಬಿಡ್ತಾನೆ ಇಲ್ಲ, ಬಂದು ತಗೊಂಡು ಹೋಗ್ತಾ ಇದಾರೆ ಸರ್. ಪ್ರೈಸ್ ಇವಾಗ ಏನಿದೆ ಸರ್? ಸರ್ ಇವಾಗ ನಾವು ಜೆಪ್ಟೋಗೆ, ನಿಂಜಾ ಕಾರ್ಟು, ಮತ್ತೆ ತಿಲಕ್, ನಮ್ ಫ್ರೆಂಡ್ ಅವರು ಹೊಸಕೋಟೆದಲ್ಲಿ ತಿಲಕ್ ಶಾಸ್ ಅಂತ ಒಂದು ಕಂಪ್ನಿ ಮಾಡಿದ್ದಾರೆ, ಅವ್ರಿಗೂ ಕೊಡ್ತಾ ಇದೀವಿ. ಇವಾಗ ಅಟ್ ಪ್ರೆಸೆಂಟ್ ಬಂದು ನಮ್ಮ ಅಸೋಸಿಯೇಷನ್ ರೇಟ್ ಬಂದು 52 ರೂಪಾಯಿ ಇದೆ. 52 ರೂಪಾಯಿ ನಾನು ನಿಮ್ಗೆ ತೋರಿಸ್ತೀನಿ. ಅದು 52 ರೂಪಾಯಿ ಕಡಿಮೆ ಮಾರಬಾರ್ದು, ಜಾಸ್ತಿ ಬೇಕಂದ್ರೆ ನೀವು ಮಾರ್ಕೋಬಹುದು. ಇವತ್ತು ಅಟ್ ಪ್ರೆಸೆಂಟ್ 52 ರೂಪಾಯಿ ಇದೆ. ಓಕೆ ಸರ್. ಈಗ ಸರ್ ತುಂಬಾ ಜನ ಇನ್ನೊಂದು ಡೌಟ್ ಕೇಳಿದ್ದಾರೆ, ಹೇಳಿ. 3 ವರ್ಷಕ್ಕೆಲ್ಲ ಕಾಯಿ ಬರುತ್ತೆ ಅಂತ ಹೇಳ್ತಿರಲ್ವಾ, ನೆಲದಲ್ಲಿ ಕಾಯಿ ಬಿಡುತ್ತೆ ಅಂತಿರಲ್ಲ, ಅದಕ್ಕೆ ಎಲ್ಲಿ ನೀವು ಎಲ್ಲ ಮೇಲೆ ಇರೋದೇ ತೋರಿಸಿದ್ರಿ ಅಂತ? ಬನ್ನಿ ಸರ್, ಅದು ನಾನು ನಿಮ್ಗೆ ಅದು ನೆಕ್ಸ್ಟ್ ಇವಾಗ ಆ ಫಾರ್ಮ್ಗೆ ಹೋಗೋಣ. ಆ ಫಾರ್ಮ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. 2.5 ವರ್ಷಕ್ಕೆ ಬಂದಿದೆ, ಸ್ಟಾರ್ಟ್ ಆಗಿದೆ, ಅದು ತೋರಿಸ್ತೀನಿ ನೋಡಿ ಸರ್. ಇಲ್ಲಿ ಮಾಡೋಣ ಬನ್ನಿ. ಈ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಸರ್. ಒಟ್ನಲ್ಲಿ ನಮ್ಗೆ ತುಂಬಾ ಹಿಡಿಸ್ತಿದ್ದು. ರೈತರಿಗೆ ಬರ್ಡನ್ ಆಗ್ಬಾರ್ದು.
ಹಾಕಿರೋ ಬಂಡವಾಳ ಕೈ ಹೌದು ತಗೊಂಡು ಅವ್ ಫ್ರೀ ತಾನೆ, ಆಮೇಲೆ ಅವ್ರು ಧೈರ್ಯವಾಗಿರ್ಲಿ ಬಿಡಿ. ಅದೇ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಸಪೋರ್ಟು ಸಬ್ಸ್ಕ್ರಿಪ್ಷನ್ ಮುಖಾಂತರ, ಲೈಕ್ ಮುಖಾಂತರ, ಶೇರ್ ಮುಖಾಂತರ ಕೊಡಿ.